ನೀವು ಎಂದಾದರೂ ಒಂದೇ ವಿಗ್ರಹದಲ್ಲಿ ಸೃಷ್ಟಿಯ ಪಾಲಕ ಮತ್ತು ಲಯಕರ್ತನನ್ನು ಒಟ್ಟಿಗೆ ನೋಡಿದ್ದೀರಾ? ಹೌದು, ಹರಿ ಮತ್ತು ಹರ ಅಂದ್ರೆ ವಿಷ್ಣು ಮತ್ತು ಶಿವ ಇಬ್ಬರು ಒಂದೇ ರೂಪದಲ್ಲಿ ನೆಲೆಸಿರುವ ಜಗತ್ತಿನ ಅಪರೂಪದ ದೇವಾಲಯದಲ್ಲಿ ನಾನಿದ್ದೇನೆ. ಆತ್ಮೀಯ ಬಂಧುಗಳೇ ನಮಸ್ಕಾರ, ನಾನು ಶಶಿ. ನಾವು ಧರ್ಮಸ್ಥಳ ಜನಜಾಗೃತಿ ಯಾತ್ರೆಯ ಭಾಗವಾಗಿ ಹರಿಹರ ತಾಲೂಕಿಗೆ ಹೋಗಿದ್ದೆವು. ಆ ಸಂದರ್ಭದಲ್ಲಿ ಹರಿಹರದಲ್ಲಿರುವಂತಹ ಈ ಅದ್ಭುತ ದೇವಾಲಯಕ್ಕೆ ದರ್ಶನಕ್ಕೆ ತೆರಳಿದೆವು. ಈ ದೇವಾಲಯದ ಆವರಣಕ್ಕೆ ಕಾಲಿಟ್ಟಾಗ ನನಗೆ ಅನಿಸಿದ್ದು ಒಂದೇ, ಇದು ಕೇವಲ ಕಲ್ಲಿನ ಕಟ್ಟಡವಲ್ಲ, ಇದು ಶಿಲೆಯಲ್ಲಿ ಕೆತ್ತಿದ ಕವನ. ಈ ಅದ್ಭುತ ಲೋಕದ ಸೌಂದರ್ಯಕ್ಕೆ ನಾನು ಫಿದಾ ಆಗಿದ್ದಂತೂ ನಿಜ. ಕ್ರಿಸ್ತಶಕ 1223-24ನೇ ಇಸ್ವಿ, ಹೊಯ್ಸಳರ ರಾಜ ವೀರ ನರಸಿಂಹನ ಕಾಲ. ದಂಡನಾಯಕ ಪೋಲ್ವಳನ ಕಲ್ಪನೆಯಲ್ಲಿ ಮೂಡಿಬಂದ ಈ ದೇವಾಲಯ ಹೊಯ್ಸಳರ ಶೈಲಿಯ ಅತ್ಯುನ್ನತ ಶಿಖರ. ಇಲ್ಲಿನ ಒಂದೊಂದು ಕಲ್ಲು ಒಂದೊಂದು ವಿಚಾರಧಾರೆಗಳನ್ನು ಪಿಸುಗುಟ್ಟುತ್ತಿವೆ. ಆ ಕೆತ್ತನೆಗಳನ್ನು ನೋಡ್ತಾ ಇದ್ದರೆ ನಮ್ಗನ್ಸೋದು ಈ ಕಾಲದಲ್ಲಿ ಶಿಲ್ಪಿಗಳ ಕೈಯಲ್ಲಿ ಕೇವಲ ಉಳಿಯಿತ್ತೋ ಅಥವಾ ಯಾವುದಾದರೂ ಮಾಂತ್ರಿಕನ ದಂಡ ಇತ್ತೋ ಅಂತ. ಪ್ರತಿಯೊಂದು ಕೆತ್ತನೆಯು ಮನಮೋಹಕ. ಈ ದೇವಾಲಯದ ಪ್ರತಿ ಮೂಲೆಯೂ ಅದ್ಭುತ. ಈ ದೇವಾಲಯ ಇರುವುದು ಪವಿತ್ರ ತುಂಗಭದ್ರಾ ನದಿಯ ತೀರದಲ್ಲಿ. ಇಲ್ಲಿನ ಗಾಳಿಯಲ್ಲೂ ಒಂದು ರೀತಿಯ ದೈವಿಕತೆ ಇದೆ. ಪುರಾಣಗಳ ಪ್ರಕಾರ ಗುಹಾ ಎಂಬ ರಾಕ್ಷಸ ಅಟ್ಟಹಾಸ ಮೆಟ್ಟಿ ನಿಲ್ಲಲು ಹರಿ ಮತ್ತು ಹರರು ಒಂದಾದ ಪುಣ್ಯ ಭೂಮಿ ಇದು. ಶೈವರ ಮತ್ತು ವೈಷ್ಣವರ ನಡುವಿನ ಸಾಮರಸ್ಯಕ್ಕೆ ಈ ಕ್ಷೇತ್ರ ಒಂದು ಜೀವಂತ ಸಾಕ್ಷಿ. ಇಲ್ಲಿನ ಗರ್ಭಗುಡಿಯ ಸೌಂದರ್ಯದ ಬಗ್ಗೆ ಮಾತುಗಳೇ ಸಾಲದು. 6 ಅಡಿ ಎತ್ತರದ ಭವ್ಯ ವಿಗ್ರಹ. ವಿಶೇಷವೆಂದರೆ ಈ ಪೂರ್ತಿ ವಿಗ್ರಹವನ್ನು ಅತ್ಯಂತ ಪವಿತ್ರವಾದ ಸಾಲಿಗ್ರಾಮ ಶಿಲೆಯಿಂದ ನಿರ್ಮಿಸಲಾಗಿದೆ. ವಿಗ್ರಹದ ಅರ್ಧ ಭಾಗ ಶಿವನ ಅಂಶವಾದರೆ ಇನ್ನರ್ಧ ಭಾಗ ವಿಷ್ಣುವಿನ ಅಂಶ. ವಿಗ್ರಹದ ಮುಖದಲ್ಲಿರುವ ಆ ಶಾಂತಿ, ಆ ತೇಜಸ್ಸು ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸುತ್ತದೆ. ಹೊಯ್ಸಳರ ಕಾಲದ ಈ ಅದ್ಭುತ ಕಲಾಕೃತಿಯ ಮೇಲೆ 14ನೇ ಶತಮಾನದಲ್ಲಿ ದೆಹಲಿ ಸುಲ್ತಾನರ ಸೇನಾಧಿಪತಿ ಮಲ್ಲಿಕ್ ಕಾಫೂರ್ ಭೀಕರ ದಾಳಿ ನಡೆಸಿದನು. ಸ್ನೇಹಿತರೆ, ನಾವು ಇಂದು ನೋಡುತ್ತಿರುವುದು ಈ ಭಗ್ನಗೊಂಡ ಶಿಲ್ಪಗಳು ಕೇವಲ ಕಲ್ಲುಗಳಲ್ಲ, ಇವು ನಮ್ಮ ಸಂಸ್ಕೃತಿಯ ಮೇಲೆ ನಡೆದ ದಾಳಿಯ ಮೂಕ ಸಾಕ್ಷಿಗಳು. ದುರಂತವೇನೆಂದರೆ ಇಂತಹ ಸಾವಿರಾರು ದೇವಾಲಯಗಳ ನಾಶದ ಇತಿಹಾಸ, ಮಲ್ಲಿಕ್ ಕಾಫೂರ್ನಂತಹ ಆಕ್ರಮಣಕಾರರ ಕ್ರೌರ್ಯದ ನೈಜ ಚಿತ್ರಣ ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಸರಿಯಾಗಿ ದಾಖಲಾಗಿಲ್ಲ. ನಮಗೆ ಕಲಿಸಿದ್ದು ಬರೀ ಸುಲ್ತಾನರ ವೈಭವ ಮತ್ತು ನಮ್ಮವರ ಸೋಲನ್ನು ಮಾತ್ರ. ಆದರೆ ಈ ದಾಳಿಗಳ ನಡುವೆಯೂ ನಮ್ಮ ಪರಂಪರೆಯನ್ನು ಉಳಿಸಲು ವಿಜಯನಗರದ ಅರಸರಂತಹ ಧೀಮಂತರು ಮಾಡಿದ ಹೋರಾಟ ಮತ್ತು ಜೀರ್ಣೋದ್ಧಾರ ಕಥೆಗಳು ಎಲ್ಲಿ ಹೋದವು? ನಮ್ಮ ಮಕ್ಕಳಿಗೆ ಕೇವಲ ಗೆದ್ದವರ ಇತಿಹಾಸ ಬೇಕಿಲ್ಲ, ನಮ್ಮ ಸಂಸ್ಕೃತಿಯನ್ನು ಕಳೆದುಕೊಂಡ ನೋವಿನ ಸತ್ಯವೂ ತಿಳಿಸಬೇಕಾಗಿದೆ. ಇತಿಹಾಸ ಅಂತಂದರೆ ಕೇವಲ ರಾಜರ ಹೆಸರಲ್ಲ, ಅದು ನಮ್ಮ ಅಸ್ಮಿತೆಯ ಉಳಿವಿಗಾಗಿ ನಡೆದ ಸಂಘರ್ಷದ ಕತೆ. ಇಂದಾದರೂ ನಾವು ಈ ಮರೆತು ಹೋದ ಸತ್ಯಗಳನ್ನು ಹುಡುಕಬೇಕಾಗಿದೆ ಅಲ್ವೇ? ಈ ಪ್ರವಾಸದಲ್ಲಿ ನನ್ನನ್ನು ಬೆರಗುಗೊಳಿಸಿದ ಮತ್ತೊಂದು ಅಂಶ ಅಂತ ಅಂದರೆ ಅದು ಅಲ್ಲಿನ ಭವ್ಯವಾದ ದೀಪದ ಕಂಬ. ಆ ಎತ್ತರ, ಆ ಕೆತ್ತನೆ ನಿಜಕ್ಕೂ ಅದ್ಭುತ. ಇಡೀ ದೇವಾಲಯದ ಆವರಣದಲ್ಲಿ ಸಂಚರಿಸುತ್ತಿದ್ರೆ ಸಮಯ ಕಳೆದದ್ದೇ ತಿಳಿಯುವುದಿಲ್ಲ. ಕರ್ನಾಟಕದ ದಾವಣಗೆರೆ ಜಿಲ್ಲೆಯ ಈ ಹರಿಹರೇಶ್ವರ ದೇವಾಲಯ ಕೇವಲ ಪ್ರವಾಸಿ ತಾಣವಲ್ಲ, ಇದು ನಮ್ಮ ಪರಂಪರೆಯ ಹೆಮ್ಮೆ. ನೀವು ಇಲ್ಲಿಗೆ ಭೇಟಿ ನೀಡದಿದ್ರೆ ಖಂಡಿತ ಒಮ್ಮೆ ಹೋಗಿ ಬನ್ನಿ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ನಮಗೆ ಅರಿವಾಗುವುದು ಒಂದೇ, ನಮ್ಮ ಮಣ್ಣಿನ ಕಲೆ ಮತ್ತು ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿದೆ ಎಂದು. ಹರಿಹರದ ಈ ಹರಿಹರೇಶ್ವರ ದೇವಾಲಯ ನಮ್ಮ ಹೆಮ್ಮೆಯ ಕುರುಹು. ಕಲ್ಲಿನಲ್ಲಿ ಅರಳಿದ ಈ ದೈವಿಕ ಕಾವ್ಯ ನಿಮ್ಮ ಮನಸ್ಸಿಗೂ ಹತ್ತಿರವಾಗಿದ್ದರೆ ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಪೂರ್ವಜರ ಈ ಅದ್ಭುತ ಸಾಧನೆಗಳು ಮತ್ತು ನಮ್ಮ ಸಂಸ್ಕೃತಿಯ ಇಂತಹ ಅಪರೂಪದ ಮಾಹಿತಿಗಳನ್ನು ಎಲ್ಲರಿಗೂ ತಲುಪಿಸುವುದು ಇಂದಿನ ಕಾಲದ ಅತ್ಯಗತ್ಯ. ಈ ಶಿಲ್ಪಕಲೆಯ ಸೌಂದರ್ಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ಸ್ ಮಾಡಿ. ಕಲೆಯ ಉಸಿರು ಎಂದಿಗೂ ನಿಲ್ಲದಿರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್.